ಕಲಬುರಗಿ ಲೋಕಸಭೆ ಚುನಾವಣೆಯ ಮತಯುದ್ಧ ಗೆಲ್ಲೋದಕ್ಕಾಗಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಶರಣಪ್ರಕಾಶ್ ಪಾಟೀಲ್ ಅವರು ಜೋಡೆತ್ತಾಗಿ ಅದ್ಭುತವಾಗಿ ಉಳುಮೆ ಮಾಡ್ತಾ ಇದರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ವಿಜಯಮಾಲಿ ತೊಡಿಸೋದಕ್ಕಾಗಿ ಭರ್ಜರಿ ಉಳುಮೆ ಮಾಡ್ತಾ ಇದ್ದಾರೆ. ಕಲಬುರಗಿ ಕ್ಷೇತ್ರದಾದ್ಯಂತ ಕೂಡ ಪ್ರತಿನಿತ್ಯ ಕೂಡ ಇಡೀ ದಿನ ಓಡಾಡಿ ಜನರ ಮನ ಗೆಲ್ಲುವಂಥ ಕೆಲಸ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಖುದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರಿ, ಚುನಾವಣೆ ಆರಂಭ ಆದಾಗಿಂದ ಕೂಡ ಒಂದು ಕ್ಷಣ ರೆಸ್ಟ್ ತಗೊಳ್ದೇ ಓಡಾಡ್ತಾ ಇದ್ದೀರಿ, ಯಾವ ರೀತಿ ವಾತಾವರಣ ಇದೆ? ಈ ವಾತಾವರಣ ಕಾಂಗ್ರೆಸ್ ಪರವಾಗಿದೆ. ಕಳೆದ 5 ವರ್ಷದಲ್ಲಿ ಜನರಿಗೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ತಲುಪಿಲ್ಲ. ಬಿ ಜೆ ಪಿ ಸರ್ಕಾರದಲ್ಲಿ ಕೇಂದ್ರ ಏನು ಡಬಲ್ ಇಂಜಿನ್ ಸರ್ಕಾರ ಅಂತ ಮತ ಹಾಕಿಸ್ಕೊಂಡ್ರು, ಅವರು ಕೆಲಸ ಮಾಡಿಲ್ಲ ಉಮೇಶ್ ಜಾಧವ್ ಅವರು. ಮತ್ತು ವಿಶೇಷವಾಗಿ ಜನರ ನಿರೀಕ್ಷೆ ಏನಿತ್ತು, ಖರ್ಗೆ ಅವರ ಸ್ಥಾನ ತುಂಬುವಂಥ ವ್ಯಕ್ತಿ ಅವ್ರಿಗಿಂತ ಹೆಚ್ಚು ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ಆ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಸಿಂಗಲ್ ಕೆಲಸ ಆಗಲಾರ್ದ ಕಾರಣ ಇವತ್ತು ಜನರು ಮತ್ತೊಮ್ಮೆ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸಿದ್ದಾರೆ. ಈ ಚುನಾವಣೆಯಲ್ಲಿ ಅಭಿವೃದ್ಧಿ ಪರವಾಗಿ, ಸಂವಿಧಾನದ ಪರವಾಗಿ ಮತ್ತು ಒಂದು ಕಲಬುರಗಿಯ ಮತ್ತೆ ಪ್ರಗತಿ ಪಥದಲ್ಲಿ ಸಾಗಬೇಕನ್ನೋ ಪರವಾಗಿ ಈ ಸರಿ ಮತ ಹಾಕ್ತಾರೆ ಜನ. ಅಭ್ಯರ್ಥಿಯವರಿಗೆ ತಮ್ಮ ಸೋದರ ಮಾವ ಇದ್ದಾರೆ, ಕ್ಷೇತ್ರಕ್ಕೆ ಹೊಸಬ್ರು ಅಂದರೆ ಲೀಡರ್ಸ್ಗಳಿಗೆ ಗೊತ್ತಿದ್ದಾರೆ, ಮತದಾರಿಗೆ ಗೊತ್ತಿಲ್ಲ ಅನ್ನುವಂಥ ಮಾತು ಒಂದು ಕೇಳಿ ಬರ್ತಾ ಇದೆ ಸರ್. ನೋಡಿ, ಸಹಜವಾಗಿ ಅವ್ರು 20-30 ವರ್ಷ ಒಂದು ಸ್ಟ್ರಾಟಜಿಸ್ಟ್ ಆಗಿ ಖರ್ಗೆ ಸಾಹೇಬ್ರಿಗಾಗಿರ್ಬೋದು, ನಮಗಾಗಿರ್ಬೋದು ಅವರು ಕೆಲಸ ಮಾಡ್ತಾಯಿದ್ರು. ಆದರೆ ನಮ್ಮ ಪಕ್ಷದ ಒಳಗಡೆ ಅವ್ರ ಬಗ್ಗೆ ಯಾವುದೇ ಅಪಸ್ವರ ಇಲ್ಲ. ಭಾಳ ಸ್ಪಷ್ಟವಾಗಿ ನಮ್ಮ ಎಲ್ಲ ನಾಯಕರು, MLAs ಇರ್ಬೋದು, ಸೀನಿಯರ್ ಲೀಡರ್ಸ್ ಇರ್ಬೋದು, ಅವರೆಲ್ಲರೂ ಕೂಡ ಲಿಖಿತ ಮೂಲಕ ಕೊಟ್ಟಿದ್ದೇನು, ಖರ್ಗೆ ಸಾಹೇಬ್ರು ನಿಲ್ಲಂಗಿದ್ರೆ ಖರ್ಗೆ ಸಾಹೇಬ್ರು ಇಸ್ ದ ನಂಬರ್ 1 ಚಾಯ್ಸ್. ಅಕಸ್ಮಾತ್ ಖರ್ಗೆ ಸಾಹೇಬ್ರು ನಿಲ್ತಾ ಇಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ರಾಧಾಕೃಷ್ಣ ಅವರಿಗೆ ತಾವು ಅವಕಾಶ ಮಾಡಿಕೊಡ್ಬೇಕು. ಅವರು ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರಿಗೆ, ಕಾರ್ಯಕರ್ತರಿಗೆ ಪರಿಚಯ ಇದ್ದಾರೆ, ನಾವೆಲ್ಲರೂ ಸೇರಿ ಅವರಿಗೆ ಕೆಲಸ ಮಾಡ್ತೀವಿ ಅಂತ. ಸಹಜವಾಗಿ ಒಮ್ಮೆಲೇ ಯಾರಿಗೂ ಪಬ್ಲಿಕ್ಕಿಗೆ ಗುರ್ತಾಗೋದಿಲ್ಲ, ಹೌದಾ ಇಲ್ಲ? ಫಸ್ಟು ಕಾರ್ಯಕರ್ತರ ಈಗಲ್ಲಿ ಮತ್ತು ನಾಯಕರಲ್ಲಿ ಗುರುತಿಸ್ಕೋಬೇಕು. ಇವತ್ತು ಬಿ ಜೆ ಪಿನಲ್ಲಿ ಹೆಂಗೆ ಹಲವಾರು ಹಲವಾರು ಅಭ್ಯರ್ಥಿಗಳ ಬಗ್ಗೆ ಗೊಂದಲ ಇದೆ, ಆ ಗೊಂದಲ ಇಲ್ಲಿಲ್ಲ. ಯಾಕಂದರೆ ಇವರು ಕಾರ್ಯಕರ್ತರಿಗೆ ಪರಿಚಯ ಇದ್ದಾರೆ, ನಾಯಕರಿಗೆ ಪರಿಚಯ ಇದ್ದಾರೆ, ಶಾಸಕರಿಗೆ ಪರಿಚಯ ಇದ್ದಾರೆ. ಕಳೆದ 25-30 ವರ್ಷದಿಂದ ನಮ್ಮ ಈ ಭಾಗದ ಜನರಿಗೆ ಅವ್ರದ್ದಾದಂಥ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಇದು ಬಿ ಜೆ ಪಿಯವರು ಹೇಳ್ತಾ ಇರೋದು ಏನಾದರೂ ಹೇಳ್ಬೋದಲ್ಲ, ಅವ್ರಿಗೆ ಹೇಳೋಕ್ಕೆ ನಾವೇನು ನಿರ್ಬಂಧ ಹಾಕ್ಲಿಕ್ಕೆ ಆಗೋದಿಲ್ಲ. ಆದರೆ ಕೇಡರ್ಸ್ನಲ್ಲಿರ್ಬೋದು, ಜನರಲ್ಲಿರ್ಬೋದು, ತಾವು ಸಮೀಕ್ಷೆ ಮಾಡಿದ್ದೀರಾ, ಯಾವುದೇ ರೀತಿಯಾದಂಥ ಅಪಸ್ವರ ರಾಧಾಕೃಷ್ಣ ಅವ್ರ ಬಗ್ಗೆ ಇಲ್ಲ. ಈ ಸರಿ ಖಂಡಿತವಾಗೂ ಅವರು ಜೈಬೇರಿ ಆಗ್ತಾರೆ ಸರ್. ಈ ಬಾರಿ ಕಳೆದ ಬಾರಿ ರೀತಿಯಲ್ಲೇ ಈ ಬಾರಿಯೂ ಕೂಡ ಕಲಬುರಗಿ ಕ್ಷೇತ್ರದ ವಿಶೇಷವಾಗಿ ಗಮನ ಹರಿಸಿರುವಂಥದ್ದು ಬಿ ಜೆ ಪಿ. ಅದಕ್ಕೂ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ. ಇದು ಒಂದು ಕ್ಷೇತ್ರ ಸುತ್ತ ಬಹುತೇಕ ನಾವು ಗೆದ್ದ ಹಾಗೆ ಅನ್ನುವಂಥ ವಾತಾವರಣ ಇರುವಂಥ ಈ ಸರಿ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು. ಸಹಜವಾಗಿ ಟಾರ್ಗೆಟ್ ಮಾಡೇ ಮಾಡ್ತಾರಲ್ಲ. ಇದು ಒಂದು ಪ್ರತಿಷ್ಠಿತವಾದಂಥ ಕಾನ್ಸ್ಟಿಟ್ಯೂನ್ಸಿ, ಕಾಂಗ್ರೆಸ್ಸಿಗೂ ಕೂಡ ಹೌದು, ಬಿ ಜೆ ಪಿಗೂ ಕೂಡ ಹೌದು. ಈಗ ಇವತ್ತು AICC ಅಧ್ಯಕ್ಷರಾದಂಥ ಖರ್ಗೆ ಅವರು ಮೋದಿಯವರಿಗೆ ಟಕ್ಕರ್ ಕೊಡುವಂತೆ ದಿಲ್ಲಿನಲ್ಲಿ ಮಾತನಾಡ್ತಾರೆ ಇದ್ದಾರೆ. ಇವತ್ತು ಸಂವಿಧಾನದ ಉಳಿಯುವ ಪ್ರಶ್ನೆ ಇರೋದರಿಂದ ಖರ್ಗೆ ಅವರಿಗೆ ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ ಈ ಜನವಿರೋಧಿ ಸರ್ಕಾರ ಕೇಂದ್ರದಲ್ಲಿ ಏನಿದೆ ಅದಕ್ಕೆ ಯಾವಾಗಲೂ ಕೂಡ ನಿಲ್ತಾ ಇರೋದು 2-3 ಜನ ವ್ಯಕ್ತಿಗಳು, ರಾಹುಲ್ ಗಾಂಧಿ, ಖರ್ಗೆ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಸಹಜವಾಗಿ ಇವೆಲ್ಲ ಕಾನ್ಸ್ಟಿಟ್ಯೂಯೆನ್ಸಿದು ಹೈ ಪ್ರೊಫೈಲ್ ಟಾರ್ಗೆಟ್ಸ್ ಇದ್ದೇ ಇರ್ತೀವಿ. RSS ಟಾರ್ಗೆಟ್ಸ್ ಇರ್ತೀವಿ, BJP ಟಾರ್ಗೆಟ್ಸ್ ಆಗಿ ಇರ್ತೀವಿ. ಆದರೆ ಈ ಸರಿ ಅದು ಯಾವುದೂ ವರ್ಕೌಟ್ ಆಗೋದಿಲ್ಲ. ಯಾಕಂದರೆ ಜನರು ಒಂದು ಅವಕಾಶ ಕೊಟ್ಟು ನೋಡಿದ್ದಾರೆ ಕಲಬುರಗಿನಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗಿಲ್ಲ, ಜನರ ಕಲ್ಯಾಣ ಆಗಿಲ್ಲ. ಮತ್ತು ನಮ್ಮ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಈ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಸಿಂಗಲ್ ಕೆಲಸ ಆಗಿಲ್ಲ. ಸೊ ಆದ್ದರಿಂದ ಈ ಸರಿ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಬಾವುಟ ಹಾರುತ್ತೆ. ಈಗ ದೇಶ ಭದ್ರತೆಗಾಗಿ ಎಲ್ಲೂ ಕೂಡ ಕಾಂಗ್ರೆಸ್ ಗಾಳಿ ಇಲ್ಲ, ಅದರಲ್ಲೂ ಕೂಡ ವಿಶೇಷವಾಗಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ಗಾಳಿ ಇಲ್ಲ, ಮೋದಿ ಗಾಳಿ ಇದೆ, ಮೋದಿ ಗಾಳಿನ ವರ್ಕೌಟ್ ಆಗುತ್ತೆ ಅನ್ನುವಂಥ ಮಾತು ಯಾರು ಹೇಳ್ತಾ ಇದ್ದಾರೆ? ಇದು ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ. ಪಾಪ ಅವ್ರಿಗೇನಾಗಿ ಹತಾಶರಾಗಿಬಿಟ್ಟಿದ್ದಾರೆ. ಸಮಾಧಾನ ಮಾಡ್ಕೊಳ್ಳಿಗೆ ಏನಾದರೂ ಹೇಳಲೇಬೇಕಲ್ಲ. ಇದ್ರೆ ಪಾಪ ಮನುಷ್ಯ ಹತಾಶರಾಗಿಬಿಟ್ರೆ ಮತ್ತೇನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಡ್ತಾರೆ ಅವ್ರ ಕಾರ್ಯಕರ್ತರು ಅಂದ್ಬಿಟ್ಟು ಇವತ್ತು ಹಿಂಗೆ ಮಾಡ್ತಾ ಇದ್ದಾರೆ. ನೀವೇ ಹೇಳಿ, ಯಾವ ಸರ್ಕಾರ 10 ವರ್ಷದಿಂದ ಕೇಂದ್ರದಲ್ಲಿದ್ದಾರೆ, ಅವರು ಇವತ್ತು ಬಂದು ಕರ್ನಾಟಕದಲ್ಲಿ ಭಾಷಣ ಯಾವ ರೀತಿ ಮಾಡ್ತಾಯಿದ್ದಾರೆ ಪ್ರಧಾನಮಂತ್ರಿಗಳು?
ಅದು ಪ್ರಧಾನಮಂತ್ರಿಯವ್ರ ಭಾಷಣನ? ಇವತ್ತೇನು ಮಾತಾಡ್ತಾ ಇದ್ದಾರೆ ಅವರು? ಮುಸ್ಲಿಂ ಬಗ್ಗೆ ಮಾತಾಡ್ತಾರೆ, ಮಂಗಳಸೂತ್ರ ಬಗ್ಗೆ ಮಾತಾಡ್ತಾರೆ, ನಮ್ಮ ಮ್ಯಾನಿಫೆಸ್ಟೋ ಬಗ್ಗೆ ತಪ್ಪು ಮಾಹಿತಿಯನ್ನು ನೀಡ್ತಾರೆ, ಭಯೋತ್ಪಾದನೆ ಬಗ್ಗೆ ಮಾಡ್ತಾರೆ. ಅವ್ರ ಸಾಧನೆ ಬಗ್ಗೆ ಎಲ್ಲಿ ಮಾತಾಡ್ತಾ ಇದ್ದಾರೆ? ಕಳೆದ 10 ವರ್ಷದಲ್ಲಿ ಅವರು ಏನು ಸಾಧನೆ ಮಾಡಿದ್ದಾರೆ ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಬಿ ಜೆ ಪಿಯವರಿಗೆ ಕೇಳಿಬಿಡಿ. ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಬಿ ಜೆ ಪಿ ಕ್ಯಾಂಡಿಡೇಟ್ಸು ಸಾಧನೆ ನಮ್ಮದೇನಿಲ್ಲ, ನಮ್ಮ ಮುಖ ನೋಡಬೇಡಿ, ಮೋದಿ ಮುಖ ನೋಡ್ಕೊಂಡು ವೋಟ್ ಹಾಕಿ ಅಂತ. ಆದರೆ ಇವತ್ತು ಮೋದಿ ಮುಖಕ್ಕೂ ಬೆಲೆ ಇಲ್ಲ ಕರ್ನಾಟಕದಲ್ಲಿ. ಕನ್ನಡಿಗರಿಗೆ ಸಂಪೂರ್ಣವಾಗಿ ಅವರು ಕಡೆಗಣಿಸಿದ್ದಾರೆ. ನಮಗೆ ತೆರಿಗೆನಲ್ಲಿ ಅನ್ಯಾಯ ಮಾಡಿದ್ದಾರೆ, ಬರ ನಿರ್ವಹಣೆಯಲ್ಲಿ ಅನ್ಯಾಯ ಮಾಡಿದ್ದಾರೆ, ಬಂಡವಾಳ ನಮ್ಗೆ ಯಾವ್ದು ಬರ್ತಾ ಇದೆ ಅದೆಲ್ಲನೂ ಗುಜರಾತಿಗೆ ತೊಗೊಂಡು ಹೋಗುವ ಸಂಚು ಮಾಡಿದ್ದಾರೆ. ಸೊ ಹಾಗಾಗಿ ಈ ಸರಿ ಯಾರು ಕೂಡ ಮೋದಿಯವ್ರ ಮುಖ ನೋಡು ವೋಟ್ ಹಾಕಲ್ಲ. ಯಾವುದೇ ಮೋದಿ ಗಾಳಿನೂ ಇಲ್ಲ. ಇಲ್ಲಿ ಸ್ಥಳೀಯರಿಗೆ ಏನು ಬೇಕಾಗಿದೆ? ಒಂದು ಸ್ವಾಭಿಮಾನದ ಬದುಕು, ಒಂದು ನೆಮ್ಮದಿಯ ಬದುಕು. ಅದು ಕಾಂಗ್ರೆಸ್ಸು ಕಳೆದ 10 ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ಮುಂದುವರಿಸ್ತೀವಿ. ಸರ್, ಮತದಾರರ ಬಳಿ ಯಾವ ಅಂಶಗಳನ್ನು ತೊಗೊಂಡು ಹೋಗ್ತಾ ಇದ್ರಿ? ಜನರು ಏನು ಹೇಳ್ತಾ ಇದ್ದಾರೆ? ನಾವು ಯಾವಾಗಲೂ ಕೂಡ ನೋಡಿ, ಬದುಕು ಕಟ್ಟುವ ವಿಚಾರಗಳನ್ನು ಮುಂದಿಟ್ಕೊಂಡು ಹೋಗ್ತೀವಿ. ಬಿ ಜೆ ಪಿಯವ್ರ ಥರ ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಕೊಂಡು ಹೋಗೋದಿಲ್ಲ. ಬದುಕು ಕಟ್ಟುವಂಥ ವಿಚಾರಗಳೇನೆಂದರು? ಏನು? ಈಗ ಅವರ ಕುಟುಂಬಿಗೆ ಆರ್ಥಿಕ ಸ್ಥಿರತೆ, ನಮ್ಮ ಯುವಕರಿಗೆ ಉದ್ಯೋಗ ಇರ್ಬೋದು, ಸ್ತ್ರೀ ಸಮೃದ್ಧಿ ಇರ್ಬೋದು, ಸಾಮಾಜಿಕ ನ್ಯಾಯ ಇರ್ಬೋದು, ಆರ್ಥಿಕ ಅಸಮಾನತೆಯನ್ನು ನೀಗಿಸೋದಿರ್ಬೋದು. ಇವೆಲ್ಲ ವಿಷಯಗಳನ್ನು ನಾವು ಮುಂದಿಟ್ಕೊಂಡು, ನಮ್ಮ ಪ್ರಣಾಳಿಕೆ ಮುಂದಿಟ್ಕೊಂಡು, ನಮ್ಮ 5 ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು ನಾವು ಮಾಡಿದಂಥ ಕೆಲಸ ಅಂದರೆ ನಮ್ಮದು ಪ್ರೀವಿಯಸ್ ಹಿಂದೆ ಏನು ಮಾಡಿದ್ದೀವಿ, ಈಗ ಏನು ಮಾಡ್ತೀವಿ, ಮುಂದೆ ಏನು ಮಾಡ್ತೀವಿ, ಯಾವ ರೀತಿ ನಿಮ್ಮ ಬದುಕನ್ನು ಕಟ್ತೀವಿ, ಯಾವ ರೀತಿ ನಿಮಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಏನು ಮಾಡ್ತಾರೆ? ಅವ್ರು ಬರೇ ಧರ್ಮದ ವಿಚಾರ ತರ್ತಾರೆ, ಜಾತಿ ವಿಚಾರ ತರ್ತಾರೆ, ಒಂದು ಕೋಮದ ಏನು ಮನೋಭಾವನೆ ತರ್ತಾರೆ. ಆ ವಿಷ ಬೀಜವನ್ನು ಬಿಟ್ಬಿಟ್ಟು ಲಾಭ ತೊಗೊಳಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿದ್ರಲ್ಲ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ ಯಾವ ರೀತಿ ಇವರು ಮಾತನಾಡಿದ್ರು. ಈಗ ಹಾಸನ ಪ್ರಕರಣದಲ್ಲಿ ಮಾತಾಡ್ತಾ ಇಲ್ಲ. ಯಾಕಂದರೆ ಅಲ್ಲೆಲ್ಲೂ ಆ್ಯಂಗಲ್ ಸಿಗ್ತಾ ಇಲ್ಲ ಅವರಿಗೆ ಸೊಸೈಟಿಯನ್ನು ಡಿವೈಡ್ ಮಾಡಲಿಕ್ಕೆ. ಸೊ ನಾವು ಬದುಕು ಕಟ್ಟುವ ರಾಜಕೀಯ ಮಾಡ್ತೀವಿ, ಅವರು ಭಾವನಾತ್ಮಕ ರಾಜಕೀಯ ಮಾಡ್ತಾರೆ. ಸರ್, ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ರಾಜ್ಯದ ಪಂಚ ಗ್ಯಾರಂಟಿ ಘೋಷಣೆಗಳು ಕೈ ಹಿಡಿದಿರುವಂಥದ್ದು. ಈಗ AICC ಘೋಷಣೆಗಳು ಕೂಡ ಈ ಬಾರಿ ಲೋಕಸಭೆ ಚುನಾವಣೆ ಕೈ ಹಿಡಿಯುತ್ತೆ ಅಂತ ಕಾಂಗ್ರೆಸ್. ನೋಡಿ, ಜನರಿಗೆ ಒಂದು ಭರವಸೆ ಬಂದಿದೆ. ತಮಗೆ ನೆನಪಿದ್ರೆ ಮೋದಿಯವರ ಘೋಷಣೆಗಳು, ಬಹುತ್ ಹೋಗಿ ಮೆಹಂಗಾಯಿ ಕಿ ಮಾರ್ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ. ಬೆಲೆ ಏರಿಕೆ ಕಮ್ಮಿ ಆಯಿತಾ? ಇನ್ನೂ ಕೂಡ ಬೆಲೆ ಗಗನಕ್ಕೆ ಏರ್ತಾನೇ ಇದೆ. ಸಾಮಾನ್ಯ ವಸ್ತುಗಳು ಯಾವುದೂ ಕೂಡ ಶ್ರೀಸಾಮಾನ್ಯಕ್ಕೆ ಸಿಗ್ತಾ ಇಲ್ಲ. ಅದೇ ನಿಟ್ಟಿನಲ್ಲಿ ನಿಮ್ಮ ಏನು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಮೋದಿಯವರು. ಆಯಿತಾ? 15 ಲಕ್ಷ ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರು, ಎಲ್ಲ ಕಪ್ಪು ಹಣ ತಂದುಬಿಟ್ಟು. ಆಯಿತಾ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ. ಆಯಿತಾ? ಇವೆಲ್ಲನೂ ಮೋದಿ ಗ್ಯಾರಂಟಿಗಳಲ್ಲ. 10 ವರ್ಷದಿಂದ ಮೋದಿ ಗ್ಯಾರಂಟಿನೇ ನಡೀತಾ ಇರೋದಲ್ಲ ನಮ್ಮ ದೇಶದಲ್ಲಿ. ಡೆಲಿವರಿ ಆಗಿಲ್ಲ. ಜನರು ನಮ್ಮನ್ನು ಯಾಕೆ ನಂಬ್ತಾ ಇದ್ದಾರೆ ಅಂದರೆ, ನಾವು ನುಡಿದಂತೆ ನಡೆದಿದ್ದೀವಿ. ಹಿಂದಿನ ನಾವು ಕಾಂಗ್ರೆಸ್ ಅವಧಿನಲ್ಲಿ ಸಿದ್ದರಾಮಯ್ಯ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ 162 ಭರವಸೆಯಲ್ಲಿ 158 ಭರವಸೆಯನ್ನು ನಾವು ಈಡೇರಿಸಿದ್ದೇವೆ. ಈ ಸರಿ 5 ಗ್ಯಾರಂಟಿಗಳು ನಾವೇನು ಪ್ರಮಾಣ ಮಾಡಿ ಹೇಳಿದ್ವಿ ನಾವು ಕೊಡ್ತೀವಿ ಅಂತ, ಅದು ಕೂಡ ನಾವು ಡೆಲಿವರಿ ಮಾಡಿದ್ದೇವೆ. ಸೊ ಜನರು ನಂಬ್ತಾರೆ ನಮ್ಮನ್ನು. ಅದಕ್ಕೆ ಅಲ್ಲ ಮೋದಿಯವರು ನೋಡಿ ಹತಾಶರಾಗ್ಬಿಟ್ಟು ಆ ಗ್ಯಾರಂಟಿ ಪದಾನೇ ಕಳುವು ಮಾಡ್ಕೊಂಡಿದ್ದಾರೆ. ಈಗ ಅವರು ಭಾಳ ಮುಂದಾಲೋಚನೆ ಮಾಡುವಂಥ ಪ್ರಧಾನಮಂತ್ರಿ ಅಲ್ಲ. ಈ ಗ್ಯಾರಂಟಿ ಏನಕ್ಕೆ ಬೇಕಾಗಿತ್ತು ಅವರಿಗೆ, ಮೋದಿ ಕಿ ಗ್ಯಾರಂಟಿ ಅಂತ? ಯಾಕಂದರೆ ಕಾಂಗ್ರೆಸ್ ಗ್ಯಾರಂಟಿ ವರ್ಕ್ ಆಗ್ತಾಯಿದೆ, ರಾಜ್ಯದಲ್ಲಿ ವರ್ಕ್ ಆಗ್ತಾಯಿದೆ, ನಾಳೆ ಕೇಂದ್ರದಲ್ಲೂ ವರ್ಕ್ ಆಗುತ್ತೆ, ಪರಿಣಾಮ ಬೀಳುತ್ತೆ. ಯಾಕಂದರೆ ಈ 5 ಗ್ಯಾರಂಟಿಗಳೇನಿದೆ ಅಲ್ಲ, ಈ ಆರ್ಥಿಕ ಅಸಮಾನತೆ, ನಿರುದ್ಯೋಗ, ಸ್ತ್ರೀ ಸಮೃದ್ಧಿ, ರೈತರ ಕಣ್ಣೀರು ಒರೆಸುವಂಥ ಕೆಲಸ, ಮತ್ತು ವಿಶೇಷವಾಗಿ ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೆ. ಈ ಎಲ್ಲ ನಮ್ಮ ಪಂಚ ನ್ಯಾಯ ಗ್ಯಾರಂಟಿ ಇದೆ. ಟೋಟಲಿ ಎಲ್ಲ ನಮ್ಮ ಹಿಸ್ಸೆದಾರಿ ನ್ಯಾಯ, ಯುವ ನ್ಯಾಯ, ನಾರಿ ನ್ಯಾಯ ಗ್ಯಾರಂಟಿಗಳೆಲ್ಲ ಇರ್ಬೋದು. ಇವೆಲ್ಲನೂ ಒಂದು ಸ್ವಾಭಿಮಾನದ ಬದುಕು ಕೊಡುವಂಥ ಗ್ಯಾರಂಟಿಗಳು. ಅದು 100% ಕ್ಲಿಕ್ ಆಗುತ್ತೆ. ಈ ಸರಿ ಕೆಂಪುಕೋಟೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರುತ್ತೆ. ಈಗ ಕಳೆದ ಬಾರಿ ಖರ್ಗೆಯವರ ಸೋಲಿನ ಸೇಡು ಈ ಬಾರಿ ತೀರಿಸ್ಕೊಳ್ತೀರಾ? ಎಷ್ಟು ಹೋಪ್ಸ್ ಇದೆ? ನೋಡಿ, ಸೇಡ್ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಖರ್ಗೆ ಅವ್ರನ್ನ ಕಳ್ಕೊಂಡು ನಾವು ಒಬ್ಬ ಸಂಸದರನ್ನ ಕಳ್ಕೊಂಡಿಲ್ಲ, ಒಬ್ಬ ವ್ಯಕ್ತಿನ ಕಳ್ಕೊಂಡಿಲ್ಲ. ನಾವು ಒಂದು ಕಾಯಕ ಯೋಗಿಯನ್ನು ಕಳ್ಕೊಂಡ್ವಿ. ನಾವು ಒಬ್ಬ ಅಭಿವೃದ್ಧಿ ಮಾಡುವಂಥ ಶಕ್ತಿ ಕಳ್ಕೊಂಡ್ವಿ. ಆ ಶಕ್ತಿಯನ್ನು ನಾವು ಮತ್ತೊಮ್ಮೆ ನಮಗೆ ಬರಬೇಕಂದ್ರೆ ನಾವು ರಾಧಾಕೃಷ್ಣ ಅವರಿಗೆ ಆರಿಸ್ತರಬೇಕು ಅಂದ್ಬಿಟ್ಟು ಜನರಲ್ಲೇ ಒಂದು ಭಾವನೆ ಬಂದಿದೆ.
ಸೊ ನಾವು ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಖಂಡಿತವಾಗೂ ಜನರು ಅದು ನೀವು ಸೇಡ್ ಅಂತ ಹೇಳ್ತಿರೋ, ಅಭಿವೃದ್ಧಿಯ ಬದಲಾವಣೆ ಅಂತ ಹೇಳ್ತಿರೋ, ಏನಾದರೂ ಹೇಳ್ಬೋದು. ಈ ಸರಿ ಕಾಂಗ್ರೆಸ್ಸು ಖಂಡಿತವಾಗೂ ಕಲಬುರಗಿನಲ್ಲಿ ಬಂದೇ ಬರುತ್ತೆ. ಥ್ಯಾಂಕ್ ಯು ಸರ್. ಇದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರುವಂಥ ಒಟ್ಟಿನಲ್ಲಿ ಇಡೀ ಕ್ಷೇತ್ರದಂತೆ ಓಡಾಡಿದ್ದೀವಿ, ಜನರು ಅಭಿವೃದ್ಧಿಗೆ ನೋಡಿ ಮತ ಹಾಕ್ತಾರೆ. ಈ ಬಾರಿ ಕಲಬುರಗಿ ಏನು ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು, ಇದು ಮತ್ತೆ ಕಳೆದ ಬಾರಿ ಏನು ಕೈ ತಿಪ್ಪಿತ್ತು, ಅದನ್ನು ವಾಪಸ್ ವಶಕ್ಕೆ ಪಡೆದುಕೊಳ್ತೀವಿ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶರಣ ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.